ಕಳೆದ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ರಿ ಯಾವೆಲ್ಲ ಫ್ಯಾಕ್ಟರ್ಸ್ ಡಿಟರ್ಮಿನ್ ಮಾಡುತ್ತೆ ಒಂದು ಹುಡುಗಿ ಮೆನಾರ್ಕಿ ಈ ಒಂದು ಫೇಸ್ನ ಆರಂಭ ಆಗಲಿಕ್ಕೆ ಅಂತ. ಇದರಲ್ಲಿ 10ರಿಂದ 15 ವರ್ಷದ ಒಂದು ವಿಂಡೋ ಪೀರಿಯಡ್ ಕರೆಕ್ಟ್ ಆದಂಥ ಒಂದು ಮೆನ್ಸ್ಟ್ರಲ್ ಸೈಕಲ್ನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಬೇಕು. ಇದಾದ ನಂತರ ರಿಸರ್ವ್ ಎಗ್ ಪೊಟೆನ್ಷಿಯಲ್ ಏನಿರುತ್ತೆ ಅದು ಎಸ್ಟಾಬ್ಲಿಷ್ ಆಗಲಿಕ್ಕೆ ಇಂತಿಷ್ಟು ಸಮಯ ಅಂತ ಇರುತ್ತೆ. ತೀರಾ ಮುಂಚಿತವಾಗಿ ಆದರೆ 10 ವರ್ಷಕ್ಕಿಂತ ಮುಂಚಿತವಾಗಿ ಆದರೆ ಅರ್ಲಿ ಆನ್ಸೆಟ್ ಆಫ್ ಮೆನಾರ್ಕಿ ಆದರೆ ಏನೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ, ಇದಕ್ಕೆ ಕಾರಣಗಳೇನು, ಅದರ ಒಂದು ಎಫೆಕ್ಟ್ಸ್ ಏನು, ಇವೆಲ್ಲವನ್ನು ತಿಳಿಸ್ಕೊಡ್ತಾ ಇದ್ರಿ. ಈ ಕುರಿತಾಗಿ ಈ ದಿನ ಹೆಚ್ಚಿನ ಮಾಹಿತಿಯನ್ನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತೀವಿ. ಈಗ ಅರ್ಲಿ ಮೆನಾರ್ಕಿ ಡೆಫಿನಿಷನ್ ನೋಡೋಣ. ಅರ್ಲಿ ಮೆನಾರ್ಕಿ ಡೆಫಿನಿಷನ್ ಅಂದರೆ 10 ವರ್ಷದ್ದು ಕೆಳಗಡೆ ಫಸ್ಟ್ ಮೆನ್ಸ್ಟ್ರಲ್ ಫ್ಲೋ ಆಯಿತು ಅಂದರೆ ನೋಡಿ ಆ ಏಜು ಪಾಪ ಹೆಂಗಿರುತ್ತೆ. ಸೆಕೆಂಡ್ ಸ್ಟ್ಯಾಂಡರ್ಡು, ಥರ್ಡು, ಫೋರ್ತ್ ಸ್ಟ್ಯಾಂಡರ್ಡಲ್ಲಿ ಇರೋ ಪೀರಿಯಡ್ ಅದು. ಆ ಟೈಮಲ್ಲಿ ಈ ಮೆನ್ಸ್ಟ್ರುಯೇಷನ್ ಶುರು ಆಗುತ್ತೆ. ಇದಕ್ಕೆ ಅರ್ಲಿ ಮೆನಾರ್ಕಿ ಅಂತ ಕರಿತೀವಿ. ಇದಕ್ಕೆ ಕಾರಣಗಳು ಏನೇನು ಅಂದರೆ ಮೊದಲನೇ ಕಾರಣ ಸಣ್ಣ ವಯಸ್ಸಿಂದನೇ ಶುರು ಆಗುತ್ತೆ. ಈ ಒಂದು ಫೀಮೇಲ್ ಇನ್ಫ್ಯಾಂಟನ್ನ ಏನು ಕುಡಿದು ಬೆಳೆಸ್ತೀರಾ? ರಿಸರ್ಚ್ ಏನು ಹೇಳುತ್ತೆ ಅಂದರೆ ನೀವು ಎದೆ ಹಾಲು ಬದಲು ಫಾರ್ಮುಲಾ ಮಿಲ್ಕ್ ಕುಡ್ದು ಬೆಳೆಸಿದ್ರೆ ಅರ್ಲಿ ಮೆನಾರ್ಕಿಗೆ ಒಂದು ಕಾರಣ. ಇದಕ್ಕೆ ಇನ್ನೂ ಹೋಗಬೇಕು, ಏನೇನು ಆಹಾರ ವಿಹಾರ ತಗೊಬೇಕು, ಒಂದು ಒಳ್ಳೆ ಎದೆ ಹಾಲು ಬರಬೇಕು ಅಂದರೆ. ಸೊ ಆಯುರ್ವೇದ ಈ ಗರ್ಭ ಸ್ಥಾಪನೆಯಿಂದಾನೇ ಶುರುವಾಗಿ ಕಂಪ್ಲೀಟಾಗಿ ಪ್ರೆಗ್ನೆನ್ಸಿ, ಪೋಸ್ಟ್ ಪ್ರೆಗ್ನೆನ್ಸಿ, ಎದೆ ಹಾಲು ಉತ್ಪತ್ತಿಯಿಂದಾನೇ ಶುರು ಆಗುತ್ತೆ. ಇದು ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ಪ್ರತಿಯೊಂದು ಹೆಣ್ಣಿನ ಸೈಕಲ್ಲು ನಾರ್ಮಲ್ಲಾಗಿರುತ್ತೆ. ಸೊ ಇಟ್ಸ್ ಎ ಕಂಟಿನ್ಯೂಯಸ್ ಪ್ರೋಸೆಸ್. ಫಾರ್ಮುಲಾ ಹಾಲು ಕುಡಿಸಿ ನೀವು ಒಂದು ಫೀಮೇಲ್ ಇನ್ಫ್ಯಾಂಟನ್ನ ಜಾಸ್ತಿ ಬೆಳೆಸಿದ್ರೆ ಇದು ಅರ್ಲಿ ಮೆನಾರ್ಕಿಗೆ ಒಂದು ಕಾರಣ ರಿಸರ್ಚ್ ಹೇಳುತ್ತೆ. 6 ತಿಂಗಳಿಂದ 1 ವರ್ಷ ಬೇಗ ಮೆನಾರ್ಕಿ ಆಗುತ್ತೆ, ಅಷ್ಟೇ ಸಾಕು ಬೇರೆ ಬೇರೆ ಬ್ಯಾಡ್ ಔಟ್ಕಮ್ಸಿಗೆ. ಈ ಫಾರ್ಮುಲಾ ಮಿಲ್ಕ್ ಬದಲು ಅಟ್ಲೀಸ್ಟ್ ಇವಾಗ ಕೆಲವು ಹೆಂಗಸರಲ್ಲಿ ಎದೆ ಹಾಲು ಸರಿಗೆ ಬರಲ್ಲ, ಅಂಥವರಲ್ಲಿ ಅಟ್ಲೀಸ್ಟ್ ಯು ಕ್ಯಾನ್ ಸಪ್ಲಿಮೆಂಟ್ ವಿತ್ ಹೆಲ್ತಿ ದೇಸಿ ಕೌ ಮಿಲ್ಕ್. ನಮ್ಮ ಇಡೀ ಮಿಲ್ಕ್ ಇಂಡಸ್ಟ್ರಿ ಹೆಂಗೆ ಪ್ರಾಫಿಟ್ ಡ್ರಿವನ್ ಆಗೋಗ್ಬಿಟ್ಟಿದೆ, ಎಷ್ಟು ಕಲಬೆರಕೆ ಆಗ್ತಾ ಇದೆ, ಎಷ್ಟು ಯೂರಿಯಾ ಮಿಕ್ಸ್ ಮಾಡಿ ಸಪ್ಲೈ ಮಾಡ್ತಾ ಇದ್ದಾರೆ, ಒಳ್ಳೆ ಹಾಲು ಸಿಗ್ತಾ ಇದೆಯಾ ಇಲ್ವಾ? ನಾವು ಸಿಟಿಸನ್ಸ್ ಆಗಿರೋರು, ನಾವು ಹಸುಗಳು ಇಟ್ಕೊಂಡಿರೋರು ಒಳ್ಳೆ ಬ್ರೀಡ್ ಹಸುಗಳು ಬೆಳೆಸಿ ಒಳ್ಳೆ ಹಾಲು ಉತ್ಪತ್ತಿ ಮಾಡಿದ್ರೆ ನಮ್ಮ ಮನೆ ಹೆಣ್ಮಕ್ಳು ಚೆನ್ನಾಗಿರ್ತಾರೆ. ಹಾಲು ಫಾರ್ಮುಲಾ ಮಿಲ್ಕ್ ಜಾಸ್ತಿ ಕೊಟ್ಟರೆ ಇದಾಗುತ್ತೆ. ಫಾರ್ಮುಲಾ ಮಿಲ್ಕು ಒಂದು ದೊಡ್ಡ ಸಮಸ್ಯೆ. ಎರಡನೇದು ಫ್ಯಾಮಿಲಿ ಡಿಸ್ಕಾರ್ಡ್, ಸೋಷಿಯೋ ಎಕನಾಮಿಕ್ ಡಿಫಿಕಲ್ಟಿ. ಮನೆಯಲ್ಲಿ ಪರಿಸ್ಥಿತಿ ಚೆನ್ನಾಗಿರಲ್ಲ, ಮದುವೆಗಳು ಮಾಡಿಬಿಡೋದು. ಮದುವೆಗಳು ಮಾಡಿದ ಮೇಲೆ ಕೆಲವು ಸಲ ಇನ್ಕಂಪ್ಯಾಟಿಬಲ್ ರಿಲೇಷನ್ಶಿಪ್, ಗಂಡ ಹೆಂಡತಿ ತುಂಬ ಕಿತ್ಲಾಡ್ತಾರೆ. ಈ ಪ್ರದರ್ಶನ ಈ ಹೆಣ್ಣುಡುಗಿ ಮುಂದೆ ಆಗ್ತಾ ಇದ್ದರೆ ಆ ಹೆಣ್ಣುಡುಗಿ ಮೇಲೆ ಅದು ತುಂಬ ಪರಿಣಾಮ ಬೀಳುತ್ತೆ. ಈ ಜನರಲ್ ಸೋಷಿಯೋ ಎಕನಾಮಿಕ್ ಕಂಡೀಷನ್ಸ್ ಏನೇನೋ ಫ್ಯಾಮಿಲಿದೋ ಈ ಹೆಣ್ಣುಡುಗಿ ಮೇಲೆ, ಆಲ್ಕಹಾಲಿಕ್ ಫಾದರ್ ಇದ್ದರೆ ಪ್ರತಿ ದಿವಸ ಕುಡ್ದು ಬರೋದು ಅಥವಾ ಅದರಿಂದ ಆರ್ಗ್ಯುಮೆಂಟ್ಸ್ ಆಗೋದು, ಅದರಿಂದ ಫಿಸಿಕಲ್ ಅಬ್ಯೂಸ್ ಆಗೋದು ಮನೇಲಿ. ಸೊ ಇವೆಲ್ಲ ಆ ಹೆಣ್ಣುಡುಗಿ ನೋಡ್ಕೊಂಬಂದರೆ ಇದು ಒಂದು ಅರ್ಲಿ ಮೆನಾರ್ಕಿ ಕಾರಣ. ಗಂಡ ಹೆಂಡತಿ ಜಗಳ ಮಾಡೋದು, ಅಪ್ಪ ಅಮ್ಮ ಜಗಳ ಮಾಡೋದು ಆ ಹೆಣ್ಣುಡುಗಿ ಮುಂದೆ ಮಾಡೋಕ್ಕೆ ಹೋಗಬಾರ್ದು. ನೆಕ್ಸ್ಟು ಇನ್ನೊಂದೇನು ಅಂದರೆ ತುಂಬ ಬಡತನ, ಅತಿ ಬಡತನ ಏನಾರ ಇತ್ತು, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇತ್ತು, ಅದರಿಂದ ಟರ್ಮಾಯಿಲ್ಸ್ ತುಂಬ ಇತ್ತು ಅಂದರೆ ಆ ಹುಡುಗಿಗೆ ಮೇಲೆ ತುಂಬ ಪರಿಣಾಮ ಬೀಳುತ್ತೆ. ಅಥವಾ ಅನ್ಕಂಟ್ರೋಲ್ಡ್ ಫ್ಯಾಕ್ಟರ್ಸ್ ಏನಾರ ಫ್ಯಾಮಿಲಿಯಲ್ಲಿ ಇತ್ತು ಅಂದರೆ ಅಜ್ಜಿ ತಾತ ಹೆಲ್ತ್ ಪ್ರಾಬ್ಲಮ್ಸು, ಕ್ಯಾನ್ಸರ್ಗಳು ಅವೆಲ್ಲ ಇತ್ತು ಅಂದರೆ ತುಂಬ ಫ್ಯಾಮಿಲಿ ಪ್ರೆಷರ್ ಮೇಲೆ ಬರುತ್ತೆ. ಅಂಥ ಏಜ್ ಹುಡುಗಿರನ್ನ ಜಾಸ್ತಿ ನೀವು ಮನೆಯಲ್ಲಿ ಅವ್ರನ್ನ ಎಕ್ಸ್ಕ್ಲೂಡ್ ಮಾಡಿ ನೀವು ಪ್ರಾಬ್ಲಮ್ಸ್ನ ನೀವು ಡೀಲ್ ಮಾಡಿ, ಅದನ್ನು ತುಂಬ ಹುಡುಗಿನ ಇನ್ಕ್ಲೂಡ್ ಮಾಡ್ಕೊಂಡ್ಬಿಟ್ರೆ ಅರ್ಲಿ ಮೆನಾರ್ಕಿಗೆ ಒಂದು ಕಾರಣ. ಮೂರನೇದು ಸೋಷಿಯೋ ಎಕನಾಮಿಕ್ ಫ್ಯಾಕ್ಟ್ರು ಕೂಡ. ಒಂದು ರಿಸರ್ಚ್ ಏನು ಹೇಳುತ್ತೆ ಅಂದರೆ
ಹಳ್ಳಿಯಲ್ಲಿ ಹುಟ್ಟು ಬೆಳೆದ ಹುಡುಗಿ ನಾರ್ಮಲ್ ಮೆನಾರ್ಕಿ ಅಚೀವ್ ಮಾಡ್ತಾಳೆ. ಅದೇ ಸಿಟಿಯಲ್ಲಿ ಹುಟ್ಟು ಬೆಳೆದಿರೋ ಹುಡುಗಿ ಅರ್ಲಿ ಮೆನಾರ್ಕಿಗೆ ಒಂದು ಕಾರಣ. ಇವಾಗ ಫ್ಯಾಕ್ಟರ್ಸ್ ನೋಡಿ, ಹಳ್ಳಿಯಲ್ಲಿ ಒಳ್ಳೆ ಗಾಳಿ ಇರಲಿ, ಒಳ್ಳೆ ಊಟ ಇರಲಿ, ಒಳ್ಳೆ ಪ್ರೀತಿ ಇರಲಿ, ಜನರ ಮಧ್ಯ ಒಳ್ಳೆ ಓಡಾಟಗಳಿರಲಿ, ಒಳ್ಳೆ ಆಹಾರ ಇರಲಿ, ಆರ್ಗ್ಯಾನಿಕ್ಕು, ಇದೆಲ್ಲ ಕೂಡ ಒಂದು ಹೆಲ್ತಿ ಮೆನಾರ್ಕಿಗೆ ಕಾರಣ. ಈ ಸಿಟಿಯಲ್ಲಿ ಒಂದು ಕಾಂಕ್ರೀಟ್ ಜಂಗಲ್ ಅಂತ ಕರಿತೀವಿ. ಅಪಾರ್ಟ್ಮೆಂಟ್ಗಳಲ್ಲಿ ಇರ್ತಾರೆ, ಒಬ್ರಿಗೊಬ್ರು ಮಾತಾಡ್ಕೊಳ್ಳಲ್ಲ, ಆಟ ಆಡೋದಂತ ಇರಲ್ಲ. ಬೆಳಗ್ಗೆ ಹೇಳ್ತಾರಂಗೆ ಒಂದು ಮಿಲಿಟ್ರಿ ಡ್ರಿಲ್ ಥರ ಸ್ಕೂಲಿಗೆ ಕಳಿಸೋದು, ತಿರ್ಗಾ ಮನೆ ಕರ್ಕೊಂಬಂದಿದ್ಮೇಲೆ ಇನ್ಯಾವುದೋ ಒಂದು ಕ್ಲಾಸಿಗೆ ಕಳಿಸೋದು, ತಿರ್ಗಾ ಹೋಮ್ವರ್ಕ್ಗಳು ಮಾಡಿಸೋದು. ಸೊ ಈ ಪ್ಯಾಟ್ರನ್ನಲ್ಲಿ ಇದು ಬಿಟ್ಟರೆ ಅರ್ಲಿ ಮೆನಾರ್ಕಿಗೆ ಒಂದು ಕಾರಣ. ನಾನು ಇನ್ನೊಂದು ರಿಸರ್ಚ್ ಏನು ಹೇಳುತ್ತೆ ಅಂದರೆ, ಈ ಜಾಸ್ತಿ ಫ್ಯಾಕ್ಟ್ರೀಸ್ ಇಲ್ಲದೇನೋ, ಈ ಜಾಸ್ತಿ ಫ್ರೆಂಡ್ಸ್ ಸರ್ಕಲು ಇದೆಲ್ಲ ಹುಡುಗಿರ್ಗೆ ಇಲ್ಲದೆ ಇದ್ರೇನೋ ಅವ್ರಿಗೂ ಅರ್ಲಿ ಮೆನಾರ್ಕಿ ಒಂದು ಕಾರಣ. ಮತ್ತೊಂದೇನು ಅಂದರೆ, ತಿನ್ನ ಆಹಾರ. ನಾನ್ ವೆಜಿಟೇರಿಯನ್ ಪ್ರೋಟೀನ್. ನೀವು ನಾನ್ ವೆಜಿಟೇರಿಯನ್ಸ್ ಆಗಿದ್ದರೆ ಫ್ಯಾಮಿಲಿಯಲ್ಲಿ ಈ ಪ್ರೋಟೀನ್ ಸೋರ್ಸು ನೀವು ಈ ಮೀಟು ಅಥವಾ ಚಿಕನ್ನು ಅಥವಾ ಫಿಶ್ ತಿಂದು ಜಾಸ್ತಿ ಬೆಳೆಸಿದ್ರೆ ಹುಡುಗಿನ ಪ್ರೋಟೀನ್ ಸೋರ್ಸ್ಗೆ ಅಂತ, ಈಕೆಗೆ ಅರ್ಲಿ ಮೆನಾರ್ಕಿ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಜಾಸ್ತಿ ಆ್ಯನಿಮಲ್ ಸೋರ್ಸ್ ಪ್ರೋಟೀನ್ ಮಾಡಬಾರ್ದು. ಇಬ್ಬರು ಜನ ಕಂಪೇರ್ ಮಾಡಿದ್ರು. ಈ ಹುಡುಗಿ ವೆಜಿಟೇರಿಯನ್ ಸೋರ್ಸ್ ಆಫ್ ಪ್ರೋಟೀನ್ ಜಾಸ್ತಿ ಸೇವನೆ ಮಾಡಿ, ಇನ್ನೊಂದು ನಾನ್ ವೆಜಿಟೇರಿಯನ್ ಸೋರ್ಸ್ ಆಫ್ ಪ್ರೋಟೀನ್ ಸೇವನೆ ಮಾಡಿ, ಈ ಎರಡರಲ್ಲಿ ಏನಾಯಿತು ಅಂದರೆ, ವೆಜಿಟೇರಿಯನ್ ಪ್ರೋಟೀನ್ ಸೋರ್ಸ್ ತಿಂದು ಬೆಳೆದಿರೋ ಹುಡುಗಿ ನಾರ್ಮಲ್ ಮೆನಾರ್ಕಿ ಆಯಿತು. ನಾನ್ ವೆಜಿಟೇರಿಯನ್ ಫುಡ್ ಸೇವನೆ, ಪ್ರೋಟೀನ್ ಸೇವನೆ ಮಾಡಿ ಬೆಳೆದಿರೋ ಹುಡುಗಿಗೆ ಅರ್ಲಿ ಮೆನಾರ್ಕಿ ಆಯಿತು. ಕೆಲವು ಪ್ರಾಂತಗಳಲ್ಲಿ ಈ ಕೋಸ್ಟಲ್ ಸೈಡು ಅದೆಲ್ಲ ಮೀನು ತಿನ್ನೋದು ಅದೆಲ್ಲ ಇರುತ್ತೆ. ಅಂಥವು ಸ್ವಲ್ಪ ಎಕ್ಸೆಪ್ಷನ್ಸ್ ಬಿಟ್ಟು ಜನರಲ್ ಆಗಿ ನೀವು ನಾನ್ ವೆಜಿಟೇರಿಯನ್ ಫ್ಯಾಮಿಲಿ ಆಯಿತು ಅಂದರೆ ಹೆಣ್ಣು ಹುಡುಗಿರಿಗೆ ಜಾಸ್ತಿ ನಾನ್ ವೆಜಿಟೇರಿಯನ್ ಫುಡ್ ಕೊಡಬೇಡಿ. ಆದಷ್ಟು ವೆಜಿಟೇರಿಯನ್ನೇ ಪ್ರೋತ್ಸಾಹ ಮಾಡಿ. ಇದರಿಂದ ಏನಾಗುತ್ತೆ ಅಂದರೆ ಮೆನಾರ್ಕಿ ನಾರ್ಮಲ್ ಅಚೀವ್ ಆಗೋವರೆಗೂ. ಮತ್ತೊಂದು ವೆಜಿಟೇರಿಯನ್ ಇದರಲ್ಲಿ ಹೇಳ್ತೀನಿ, ಈ ಉದ್ದಿನ ವಿಚಾರನೂ ಅಷ್ಟೇ, ಜಾಸ್ತಿ ದೋಸೆ ಇಡ್ಲಿಗಳು ಪ್ರತಿ ದಿವಸ ಮಾಡಬಾರ್ದು. ಈ ಉದ್ದು ಈ ಮೆನ್ಸ್ಟ್ರುಯೇಷನ್ ಶುರು ಆಗಿದ ಮೇಲೆ ಓವ್ಯುಲೇಷನ್ಗೆ ಉದ್ದು ತುಂಬ ಒಳ್ಳೆಯದು. ಉದ್ದು ಎಳ್ಳೆಣ್ಣೆ. ಈ ಸಣ್ಣ ಹುಡುಗಿರಿದ್ರು ಮನೇಲಿ ಅಂದರೆ ಪ್ರತಿ ದಿವಸ ದೋಸೆ ಇಡ್ಲಿ ಮಾಡೋದು ಅಭ್ಯಾಸ ಮಾಡೋದು ತುಂಬ ಸುಲಭ. ಅದು ಹಿಟ್ಟು ರೆಡಿ ಇರುತ್ತೆ, ಒಂದು ದಿವಸ ದೋಸೆ ಹಾಕು, ಒಂದು ದಿವಸ ಇಡ್ಲಿ ಹಾಕು, ಅದೇ ಡಯಟ್ ಹಾಕೊಂಡು ಬಂದುಬಿಟ್ರೆ ಉದ್ದು ಜಾಸ್ತಿ ಸೇವನೆ ಆದ್ರೇನೋ ಒಂದು ಅರ್ಲಿ ಮೆನಾರ್ಕಿಗೆ ಒಂದು ಕಾರಣ.